ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ಝೋನ್. ಇವತ್ತು ನಮ್ಮ ಮನೇಲಿ ಹಬ್ಬ, ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಏನೇನ್ ಮಾಡ್ತೀವಿ, ಹೆಂಗ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ, ಕಾಯ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ನಮ್ಮಮ್ಮ ಮಟನ್ ಸಾರು ಮಾಡಕ್ಕೆ ಮಟನ್ ಎಲ್ಲ ತೊಳ್ಕೊತಾ ಇದ್ದಾರೆ. ಚರ್ಬಿ ಮಾತ್ರ ಸಪ್ರೇಟ್ ಆಗಿ ಎತ್ತಿಟ್ಕೋತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಇವಾಗ ಮಟನ್ ಸಾಂಬಾರ್ ಮಾಡಕ್ಕೆ ಮಟನ್ ಎಲ್ಲ ಕ್ಲೀನಾಗಿ ತೊಳ್ಕೊತಾ ಇದ್ದಾರೆ. ಚರ್ಬಿ ಮಾತ್ರ ಸಪ್ರೇಟ್ ಆಗಿ ಎತ್ತಿಟ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮಮ್ಮ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಒಂದು ದೊಡ್ಡದು ಇದಿಟ್ಕೊಂಡಿದ್ದಾರೆ, ಪಾತ್ರೆ ಇಟ್ಕೊಂಡಿದ್ದಾರೆ ಸಾಂಬಾರ್ ಮಾಡಕ್ಕೆ. ಇವಾಗ ನೀರೆಲ್ಲ ಸೀದ್ಮೇಲೆ ಇದು ತಿರುಗ್ಸಕ್ಕೆ ಅಂದ್ಬಿಟ್ಟು ಮುದ್ದೆ ಕೋಲು ನಮ್ಮಮ್ಮ ತಗೊಂಡವ್ರೆ, ತಿರುಗ್ಸಕ್ಕೆ ಈಸಿ ಆಗುತ್ತೆ ಅಂತ. ಇವಾಗ ಒಂದು 50 ml ಹಾಕೋತಾ ಇದ್ದಾರೆ ಆಯಲ್ಲು. ಏಕೆಂದ್ರೆ ಮಟನ್ ಅಲ್ಲಿ ತುಂಬಾ ನೆನ ಇದೆ, ಚರ್ಬಿ ಇದೆ. ಹಾ, ಅದಕ್ಕೋಸ್ಕರ ಎಣ್ಣೆ ಹಾಕೊಂಡ್ರೆ ತುಂಬಾ ಎಣ್ಣೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಹಾಕೋತಾ ಇದ್ದಾರೆ ಆಯಿಲ್. ಇದು 12 kg ಮಟನ್ ಮಾಡ್ತಾರೆ ಇವಾಗ. ಹನ್ನೆರಡು kg ಮಟನ್ಗೆ 2 kg ಇದನ್ನ ಪೇಸ್ಟ್ ಮಾಡ್ಕೊಂಡು ಹಾಕ್ತಾ ಇದೀವಿ. ಎಷ್ಟು? 1/4 kg ಶುಂಠಿ ಪೇಸ್ಟು, ಅಲ್ಲ ಸಾರಿ ಬೆಳ್ಳುಳ್ಳಿ ಪೇಸ್ಟು. ಬರೀ ಬೆಳ್ಳುಳ್ಳಿ ಇದೆ ಇದರಲ್ಲಿ. ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ಇವಾಗ ಒಂದು 200 ಗ್ರಾಮ್ ಅಷ್ಟು ಶುಂಠಿ ಪೇಸ್ಟ್ ಹಾಕ್ತಾ ಇದ್ದಾರೆ. ಹನ್ನೆರಡು kgಗೆ ಇಷ್ಟ ಹಾಕ್ಬೇಕಾಗುತ್ತೆ, ಸಾಕಾಗುತ್ತೆ. ನೀವು ಇನ್ನ ಕಮ್ಮಿ ಅಂದ್ರೆ ನೋಡ್ಕೊಂಡು ಕಮ್ಮಿ ಹಾಕ್ಬೋದು. ಇವಾಗ ಕೊತ್ತಂಬರಿದು ಪೇಸ್ಟ್ ಇದು ಹೆಚ್ಚು ಕಮ್ಮಿ ಹಾಕೋಬಹುದು. ಇಷ್ಟೇ ಹಾಕ್ಬೇಕಂತ ಏನಿಲ್ಲ, ಇದೇನು ಹೆಚ್ಚು ಕಮ್ಮಿ ಹಾಕೋಬಹುದು. ಇದು ಸ್ವಲ್ಪ ಹಸಿಮೆಣಸಿನ್ಕಾಯ್ದು ಪೇಸ್ಟ್. ಖಾರ ಅಷ್ಟು ತಿನ್ನಲ್ಲ ಅಂದ್ರೆ ಅದೇನು ಹಾಕೋ ಅವಶ್ಯಕತೆನೇ ಇರಲ್ಲ. ಇದು ಸ್ವಲ್ಪ ಪುದೀನ ಪೇಸ್ಟ್, 2 ಸೌಟಷ್ಟು ಪುದೀನ ಪೇಸ್ಟ್ ಹಾಕೊಂಡಿದ್ದೀನಿ. ಇದೆಲ್ಲ ಮನೇಲೆ ಮಾಡ್ಕೊಂಡಿರೋಂಥ ಪೇಸ್ಟ್. ಇವಾಗ ಇದು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗ್ಬೇಕಿದ್ರಲ್ಲಿ. ಎಣ್ಣೆ ಸ್ವಲ್ಪ ರೋಸ್ಟ್ ಆದ್ಮೇಲೆ ಇದಕ್ಕೆ ಮತ್ತೆ ಉಪ್ಪು, ಅರಿಶಿನ ಪುಡಿ ಹಾಕಿ ಆಮೇಲೆ ಮಟನ್ ಹಾಕೋದು. ಇದಕ್ಕೆ ಅರಿಶಿನ ಪುಡಿ ಹಾಕ್ತಾ ಇದ್ದಾರೆ. ಎಷ್ಟು ಹಾಕ್ತಿದ್ಯಾ ಅರಿಶಿನ ಪುಡಿ? 2 ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಹಾಕ್ತಾ ಇದ್ದಾರೆ. ಇವಾಗ ನೋಡಿ ಉಪ್ಪು ಹಾಕ್ತಾ ಇದ್ದಾರೆ. ಉಪ್ಪು ರುಚಿಗೆ ತಕ್ಕಷ್ಟು, ಹೆಚ್ಚು ಕಮ್ಮಿ ಹಾಕೊಂಡ್ರು ಆಮೇಲೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೋಡಿ ಹಾಕೋಬಹುದು. ಇವಾಗ ಒಂದು 3 ಹಿಡಿಯೋಷ್ಟು ಉಪ್ಪು ಹಾಕಿದ್ದಾರೆ. ಇದು ಕಮ್ಮಿ ಅಂದ್ರೂ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಈ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಅದರಿಂದ. ಇವಾಗ ನೋಡಿ ಇದಕ್ಕೆ 50 ಗ್ರಾಮ್ ಅಷ್ಟು ಮಟನ್ ಮಸಾಲ ಹಾಕೋತಾ ಇದ್ದಾರೆ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು.
ನೋಡಿ ಇವಾಗ ಇದರಲ್ಲಿ 12 kg ಮಟನ್ ಇದೆ. ನಮ್ಮಮ್ಮ ಇವಾಗ ಆ ಮಸಾಲೆ ಎಲ್ಲ ಒಂದು 15 ನಿಮಿಷ ಹುರಿದಿದ್ದೀವಿ ಎಣ್ಣೆಲಿ. ಇವಾಗ ಮಟನ್ ಹಾಕುತ್ತಾರೆ. ಹಾಕೋಣ. ಆ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ಹಾಕಬೇಕು, ಇಲ್ಲಾಂದರೆ ಮಟನ್ ಎಲ್ಲ ತುಂಬ ನೀರು ಬಿಟ್ಕೊಂಡ್ರೆ ಅದು ಬೇಯಕ್ಕೆ ತುಂಬ ಟೈಮ್ ತಗೊಳುತ್ತೆ. ಇವಾಗ ಎಲ್ಲ ಹಾಕಿದ್ದಾಯ್ತು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಬೇಯಬೇಕು. ಇವಾಗ ಇದ್ರ ಮೇಲೆ ಮುಚ್ಚಿಬಿಟ್ಟು ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಇದಾಗೋವರೆಗೂ ಡ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ಇವಾಗ ಮತ್ತೆ ಒಂದು 5 ನಿಮಿಷಕ್ಕೆ ಒಂದ್ಸಲಿ ಈ ಥರ ತೆಗೆದ್ಬಿಟ್ಟು ತಿರುಗಿಸ್ಕೋಬೇಕು ಚೆನ್ನಾಗಿ. ಇವಾಗ ನೋಡಿ ಒಂದು 20 ನಿಮಿಷ ಆಯಿತು ನಾವು ಮಟನ್ ಹಾಕಿ. ಇವಾಗ ಚೆನ್ನಾಗಿ ಅದ್ರ ಜೊತೆ ಮಸಾಲೆ ಜೊತೆ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಮಸಾಲೆ ಹಾಕ್ತಿದ್ರೆ ನಮ್ಮಮ್ಮ, ಅಂದರೆ ನಾವು ಮನೇಲೇ ಮಾಡಿರೋಂಥ ಧನಿಯಾ ಪೌಡರ್, ಮಟನ್ ಸಾಂಬಾರಿಗೆ ಅಂತ ಮಾಡಿರೋ ಧನಿಯಾ ಪೌಡರ್ನ ಎಷ್ಟು ಹಾಕ್ತಿದೆಯಮ್ಮ ಅಂದರೆ ಒಂದು 3 ಕಪ್ಪಷ್ಟು, ದೊಡ್ಡ ಕಪ್ಪಲ್ಲಿ 3 ಕಪ್ಪಷ್ಟು ಧನಿಯಾ ಪೌಡರ್ನ ಹಾಕಿ ಈಗ ಹಾಕ್ತಾರೆ. ನೋಡಿ ಈ ಥರ ನೀರಲ್ಲಿ ಹಾಕಿ ಕಲಿಸ್ಕೊಂಡು ಅದರೊಳಗಡೆ ಹಾಕ್ತಾರೆ. ಎಲ್ಲಾನು ಚೆನ್ನಾಗಿ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ತಿದ್ದಾರೆ. ಇವಾಗ ಇದಕ್ಕೆ ಎಷ್ಟು ಬೇಕು ನಿಮಗೆ ನೀರು, ಅಷ್ಟು ನಿಮ್ಗೆ ಸಾಂಬಾರು ಗಟ್ಟಿಗೆ ಬೇಕಂತ ಹೇಳಬೇಕು ನೋಡ್ಕೊಂಡು ಫಸ್ಟ್ ಬೇಯಕ್ಕೆ ಇದಕ್ಕಿನ್ನ ಕಾಯಿ ಹಾಕೋದಿದೆ. ಅದು ಹಾಕಿದ್ಮೇಲೆ ನಿಮ್ಗೆ ಗಟ್ಟಿ ಎಷ್ಟು ಬೇಕು ನೋಡಿಕೊಂಡು ಅದನ್ನು ಬೇಯಕ್ಕೆ ಬಿಟ್ಕೊಬೇಕು. ಇವಾಗ ಸುಮ್ಮನೆ ಆ ಮಸಾಲೆ ಸ್ವಲ್ಪ ಬೇಯೋಗಂಟ ನೋಡಿ. ಇವಾಗ ಮಸಾಲೆ ಪುಡಿ ಹಾಕಿದ್ಮೇಲೆ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೀವಿ. ಚೆನ್ನಾಗಿ ಕುದೀತಾ ಇದೆ. ಇವಾಗ ಏನು ಹಾಕ್ತೀಯಮ್ಮ? ತೆಂಗಿನಕಾಯಿ, ಟೊಮೊಟೊ ಮತ್ತೆ ಸ್ವಲ್ಪ ಕಡಲೆ ಗಸಗಸೆನ ರುಬ್ಕೊಂಡಿದ್ದಾರೆ, ಅದನ್ನ ಇದ್ರೊಳಗಡೆ ಹಾಕ್ಬೇಕು. 2 ಒಂದು ದೊಡ್ಡ ತೆಂಗಿನಕಾಯಿ, 3 ಟೊಮೊಟೊ, ಒಂದು 100 ಗ್ರಾಮ್ ಅಷ್ಟು ಹುರಿಗಡಲೆ ಮತ್ತೆ ಒಂದು ಸ್ಪೂನಷ್ಟು ಗಸಗಸೆ ಇಷ್ಟನ್ನ ರುಬ್ಕೊಂಡಿದ್ದಾರೆ ಚೆನ್ನಾಗಿ. ಅದನ್ನ ಇವಾಗ ಇದ್ರೊಳಗಡೆ ಹಾಕ್ತಾರೆ. ಇವಾಗ ನಿಮ್ಗೆ ಎಷ್ಟು ಬೇಕಷ್ಟು ಅಳತೆ ನೋಡ್ಕೊಂಡು ನೀರು ಇರಬೇಕು. ನಾವು ತುಂಬಾ ಗಟ್ಟಿಯಾಗೂ ಮಾಡಲ್ಲ, ತುಂಬಾ ತೆಳ್ಳಗೂ ಮಾಡಲ್ಲ. ಸೊ ನೋಡ್ಕೊಂಡು ನೀರು ಹಾಕ್ಕೊಡ್ತೀವಿ. ಇಷ್ಟು 50 ಜನ ಊಟ ಮಾಡ್ಬೋದಮ್ಮ? 50, 60, 70 ಜನ. ಇದ್ರಲ್ಲಿ ಒಂದು
ಇದರಿಂದ 70 ಜನ ತನಕ ಊಟ ಮಾಡ್ಬೋದು ಇಷ್ಟು ಸಾಂಬಾರಲ್ಲಿ. ಇವಾಗ ಇದು ಚೆನ್ನಾಗಿ ಬೇಯಬೇಕು. ನೀವು ನೋಡ್ಕೊಳ್ಳಿ ಮಟನ್ ಬೆಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ಅವಾಗ ಮಟನ್ ಬೆಂದಿದ್ರೆ ಇದನ್ನ ಆಫ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಇದನ್ನ ಚೆನ್ನಾಗಿ ಬೇಯಬೇಕು. ತೋರ್ಸಮ್ಮ ಎಷ್ಟಿರ್ಬೇಕು ಸಾಂಬಾರು. ಮೇಲೆ ಎತ್ತೀನಿ ಈ ಕಡೆ ಸಾಕಷ್ಟು ನೋಡಿ. ನಮ್ಮ ಮನೆಗೆ ನಾವು ಇಷ್ಟು ಮಾಡ್ಕೋತೀವಿ. ನಿಮ್ಗೆ ಇನ್ನ ಗಟ್ಟಿ ಬೇಕಂದ್ರೂ ಮಾಡ್ಕೋಬೋದು, ಇಲ್ಲ ತೆಳ್ಳಗೆ ಬೇಕಂದ್ರೂ ಮಾಡ್ಕೋಬೋದು. ಬೇಯಕ್ಕೆ ಮಿನಿಮಮ್ ಅಂದ್ರೂ 1 ಅವರ್ ಬೇಕಾಗುತ್ತೆ ನಾವು ಈ ಸ್ಟೌವಲ್ಲಿ ಮಾಡ್ತಾ ಇರೋದ್ರಿಂದ. ವಾವ್, ಮಟನ್ ಏನು ಸ್ಪೆಷಲ್ ಇವತ್ತು ಹಬ್ಬ ನಮ್ಮ ಮನೇಲಿ. ಹೌದಾ? ಎಲ್ಲರಿಗೂ ಹಾಕ್ಸ್ತಾ ಇದ್ರೆ ನೀವು ತಿಂದ ಖಾಲಿ ಮಾಡ್ಕೊಂತೀರಾ? ನಾವಷ್ಟು ನಾವೊಬ್ರು ಈಗ ಮನೇಲಿರೋರೇ ತಿನ್ನಕ್ಕಾಗುತ್ತಾ? ಎಲ್ಲರೂ ನೆಂಟರು ಬರ್ತಾ ಇದಾರೆ, ಅದಕ್ಕೆ ಮಾಡ್ತಾ ಇರೋದು. ವಿಡಿಯೋ ನೋಡೋರು ಕರೀತೀರಾ? ಈಗ ಕರಿತೀನಿ ಇವಾಗ ಮಾಡಾದ್ಮೇಲೆ. ನೋಡಿ ಇವಾಗ ಎಷ್ಟು ಬೇಕು, ಇನ್ನೊಂದು ಸ್ವಲ್ಪ ಉಪ್ಪು ಬೇಕು, ಸೆಪ್ಪೆ ಆಗಿದೆ, ಅದಕ್ಕೆ ನಾವು ಉಪ್ಪು ಹಾಕೋತಾ ಇದೀವಿ. ನೀವು ನೋಡ್ಕೊಂಡು ನಿಮ್ಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು ಹಾಕೋಬಹುದು. ಇಲ್ಲ ನನ್ನ ತಮ್ಮ ಇದ್ದಾನೆ, ಜಾಸ್ತಿ ಮಾತಾಡ್ತಾನೆ, ಒಂದು ಸ್ವಲ್ಪ ಬೇಜಾರು ಮಾಡ್ಕೊಬೇಡಿ. ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು. ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ಎಲ್ಲ ಉಪ್ಪು ಬಂದ್ಬಿಡುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಒಂದು 30% ಮಟನ್ ಬೆಂದಿದೆ. ಇವಾಗ ಇದಕ್ಕೆ ನೆಣ ಇದೆ ಅಂದರೆ ಚರ್ಬಿ ಹಾಕ್ತಾ ಇದ್ದಾರೆ. ಒಂದು 3/4 kg ಇದೆ ಇದು ಚರ್ಬಿ. ಮುಂಚೆನೆ ಹಾಕ್ಬಿಟ್ರೆ ಇದು ಕರ್ಗೋಗ್ಬಿಡುತ್ತೆ. ಅದರಿಂದ ಇವಾಗ ಹಾಕಿದ್ರೆ ಅದು ಚೆನ್ನಾಗಿ ತಿನ್ನೋಕೆ ಚೆನ್ನಾಗಿ ಸಿಗುತ್ತೆ. ಅದರಿಂದ ಇವಾಗ ಹಾಕ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇವಾಗ ಬೇಯಿಸಕ್ಕಿಟ್ಟು ಅರ್ಧ ಗಂಟೆ ಆಯ್ತು. ಇವಾಗ ಒಂದು 90% ಬೆಂದಿದೆ, ಸಾಕು. ಇದನ್ನ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಟ್ರೆ ಅದು ಕರೆಕ್ಟಾಗಿ ಬೆಂದಿರುತ್ತೆ. ನೋಡಿ ಇಷ್ಟು ಗಂಟೆ ಇದ್ರೆ ಸಾಕು. ಇವಾಗ ಆಯ್ತಷ್ಟೇ. ಸ್ಟವ್ ಆಫ್ ಮಾಡಿ ಮುಚ್ಚಿಟ್ರೆ ಮುಗೀತು.